ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಿಚನ್ ಮೇಕರ್ಗೆ ಬೇಕಾಗಿರುವಂಥ ಕಿಚನ್ ಡೆಕೋರ್ಸ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ಅದು ಕೂಡ ಕಮ್ಮಿ ಖರ್ಚಲ್ಲಿ. ಫಸ್ಟ್ DIY ಬಂದುಬಿಟ್ಟು ಕಾರ್ಡ್ಬೋರ್ಡ್ ಬಾಕ್ಸಲ್ಲಿ ಕಟ್ ಮಾಡಿರೋವಂಥ ಸ್ಪ್ಯಾಚುಲಾ ಆಗಿರುತ್ತೆ. ಇದು ಸ್ಪ್ಯಾಚುಲಾ ಶೇಪಲ್ಲಿ ನಾನು ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ 2 ಶೇಪಲ್ಲಿ. ಇದನ್ನು ಹೇಗೆ ಪೇಂಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟು ನಾನು ಈ ಥರ ಮಾಸ್ಕಿಂಗ್ ಟೇಪ್ ತೊಗೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ಎಡ್ಜಲ್ಲಿ ಈ ಥರ ಸ್ಟಿಕ್ ಮಾಡಬೇಕಾಗತ್ತೆ, ಸೊ ದಟ್ ನಿಮಗೆ ಅದು ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ. ಕ್ಲೀನಾಗಿ ಈ ಥರ ಫುಲ್ ಕವರ್ ಮಾಡ್ಕೊಂಡಿದ್ದೀನಿ ಮಾಸ್ಕಿಂಗ್ ಟೇಪಲ್ಲಿ. ಇವಾಗ ನಾನು ಅದಕ್ಕೆ ವೈಟ್ ಕಲರ್ ಪೇಂಟ್ ತೊಗೊಂಡು ಫುಲ್ ಬೇಸ್ನ ಪೇಂಟ್ ಮಾಡ್ತೀನಿ. ವೈಟ್ ಕಲರ್ ಬೇಸ್ನ ಪೇಂಟ್ ಮಾಡ್ತೀನಿ ಇವಾಗ. ಈ ಥರ ಪೇಂಟ್ ಮಾಡ್ಕೊಂಡಿದ್ದೀನಿ. ಇದನ್ನ ಡ್ರೈ ಮಾಡ್ಕೊಳ್ಳೋಕ್ಕೆ ಇಟ್ಕೊಳ್ತಿದ್ದೀನಿ. ನೆಕ್ಸ್ಟು ನಾನು ಯೆಲ್ಲೋ ಕಲರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ವುಡನ್ ಸ್ಪ್ಯಾಚುಲಾ ಇದ್ರೂ ಕೂಡ ನೀವು ಅದರಲ್ಲಿ ಕೂಡ ಮಾಡ್ಕೊಳ್ಬೋದು. ನನ್ನ ಹತ್ರ ಸ್ಪ್ಯಾಚುಲಾ ಇಲ್ಲದೇ ಇರೋದ್ರಿಂದ ನಾನು ಕಾರ್ಡ್ಬೋರ್ಡ್ ಕಟ್ ಮಾಡಿ ಯೂಸ್ ಮಾಡ್ತಿದ್ದೀನಿ. ಕಂಪ್ಲೀಟಾಗಿ ಯೆಲ್ಲೋ ಕಲರ್ ಅಪ್ಲೈ ಮಾಡಿ ಆದಮೇಲೆ ಇದು ಕೂಡ ಡ್ರೈ ಆಗಬೇಕು. ಇದ್ರ ಮೇಲ್ಗಡೆ ನಾನು ಪೇಂಟಿಂಗ್ ಸ್ಟಾರ್ಟ್ ಮಾಡ್ತೀನಿ. ನೆಕ್ಸ್ಟ್ ಒನ್ಗೆ ನಾನು ಇನ್ನೊಂದು ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನಿದು ಮಲ್ಟಿ ಕಲರ್ ಮಾಡಬೇಕು ಅಂತಿದ್ದೀನಿ. ಸೊ ಸ್ವಲ್ಪ ಸ್ವಲ್ಪ ಯೆಲ್ಲೋ ಕಲರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಗ್ರೀನ್ ಕಲರ್ ತೊಗೊಳ್ತಾ ಇದ್ದೀನಿ. ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೋ ನೀವು ಅದು ತಗೊಂಡು ಅಪ್ಲೈ ಮಾಡ್ಬೋದು. ಈ ಥರ ಫುಲ್ ಮಲ್ಟಿ ಕಲರ್ ಪೇಂಟ್ ಮಾಡ್ಕೊಂಡಿದ್ದೀನಿ. ಇದ್ರ ಟಾಪಿಂಗ್ಸ್ನ ನಾನು ಮತ್ತೆ ಡಿಸೈನ್ ಮಾಡ್ತೀನಿ. ಇದು ಸ್ವಲ್ಪ ಡ್ರೈ ಆದಮೇಲೆ ನೋಡಿ, ಇದು ಇವಾಗ ಕಂಪ್ಲೀಟ್ ಆಗಿದೆ. ಇದು ಡ್ರೈ ಆದಮೇಲೆ ನಾನು ಇದಕ್ಕೆ ವಾರ್ನಿಷ್ ಅಪ್ಲೈ ಮಾಡ್ತೀನಿ. ಸೊ ನಿಮ್ಗೆ ಅವಾಗ ಸೆಕ್ಯೂರ್ ಆಗಿರುತ್ತೆ, ಯಾವುದೇ ಥರ ಹಾಳಾಗೋದಿಲ್ಲ ಪೇಂಟ್. ನೆಕ್ಸ್ಟ್ ನಾನು ಇದ್ರ ಮೇಲ್ಗಡೆ ಟೀ ಕಪ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಕಪ್ನ ಡ್ರಾ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ವೈಟ್ ಕಲರ್ ಪೇಂಟಲ್ಲಿ ಬ್ರಷ್ ಹಿಂದ್ಗಡೆಯಿಂದ ಡಾಟ್ ಕೊಡ್ತಾ ಇದ್ದೀನಿ. ಸೊ ನನ್ನ ಸೆಕೆಂಡ್ ಸ್ಪ್ಯಾಚುಲಾ ಕೂಡ ರೆಡಿ ಆಯಿತು. ಹೀಗೆ ನಾನು ಚಾಪಿಂಗ್ ಬೋರ್ಡ್ನ ಕಾರ್ಡ್ಬೋರ್ಡಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಎಡ್ಜಲ್ಲಿ ನೀವು ನೋಡ್ತಾ ಇರೋದು ಮಾಸ್ಕಿಂಗ್ ಟೇಪ್ ಕೂಡ ಹಾಕಿದ್ದೀನಿ. ಇವಾಗ ನಾನು ಇದಕ್ಕೆ ವೈಟ್ ಕಲರ್ ಪೇಂಟ್ನ ಬೇಸ್ ಕೋಟ್ನ ಕೊಡ್ತಿದ್ದೀನಿ. ನನ್ನ ಸೆಕೆಂಡ್ DIYಗೆ ನಾನು ಬ್ಲೂ ಕಲರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದ್ರ ಮೇಲ್ಗಡೆ ನಾನು ವರ್ಡಿಂಗ್ಸ್ನ ಬರೀತಿದ್ದೀನಿ. ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಯಾವ ಥರ ಬರೆದಿದ್ದೀನಿ ಅಂತ. ಸೊ ಇದಕ್ಕೆ ನಾನು ದ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಈಸ್ ಆಲ್ವೇಸ್ ಲವ್ ಅಂತ ಬರೆದಿದ್ದೀನಿ. ಇದೇ ಥರ ವರ್ಡಿಂಗ್ಸ್ನ ನೀವು ಏನು ಬೇಕಾದರೂ ಬರ್ಕೊಳ್ಬೋದು. ಇದಿಷ್ಟು ಕಂಪ್ಲೀಟ್ ಆದಮೇಲೆ ಈ ಥರ 10 ರೂಪೀಸ್ ಶೀಟಲ್ಲಿ ಸಿಗುತ್ತೆ ಈ ಥರ ಸ್ಟಿಕ್ಕರ್ಸು. ನಿಮ್ಗೆ ಯಾವ ಥರ ಬೇಕೋ ಆ ಥರದ್ದು ಇದು ಮಾಡ್ಬೋದು. ನಾನು ಕಿಚನ್ಗೆ ಯೂಸ್ ಮಾಡ್ತಿರೋದ್ರಿಂದ ಕಿಚನ್ ರಿಲೇಟೆಡ್ ವೆಜಿಟೇಬಲ್ಸ್ನ ತೊಗೊಂಡಿದ್ದೀನಿ. ನಾನು ಇದರಲ್ಲಿ ಟ್ರೇ ಮಾಡೋಣ ಅಂದ್ಕೊಂಡಿದ್ದೀನಿ. ಇದಕ್ಕೆ ನಾನು ತೊಗೊಂಡಿರುವಂಥದ್ದು ಈ ಥರದ್ದು ಬಾಕ್ಸ್ ತೊಗೊಂಡಿದ್ದೀನಿ. ಇದನ್ನ ಕಟ್ ಮಾಡ್ತೀನಿ ಇವಾಗ.
ಇದರಲ್ಲಿ ಅರ್ಧದಷ್ಟು ಮಾರ್ಕ್ ಮಾಡ್ಕೊಳ್ತಿದ್ದೀನಿ ನಾನು. ಸೊ ಮೇಲ್ಗಡೆ ಪೋರ್ಷನ್ನ ಕಟ್ ಮಾಡ್ತೀನಿ. ನಿಮ್ಮ ಹತ್ರ ಇದೇ ಲೆಂತ್ದು ಬಾಕ್ಸ್ ಇತ್ತು ಅಂದ್ರೂ ತಗೊಳ್ಬೋದು. ನನ್ನ ಹತ್ರ ಇದೇ ಇರೋದ್ರಿಂದ ನಾನು ಅರ್ಧದಲ್ಲಿ ಕಟ್ ಮಾಡ್ಕೊಳ್ತಾ ಇರೋದು. ಗಮ್ ಹಾಕಿ ನೀವು ಕವರ್ ಮಾಡ್ಕೊಳ್ಳಿ ಇದನ್ನ. ನೆಕ್ಸ್ಟು ನಾನು ಈ ಟ್ರೇಗೆ ಈ ಕಲರ್ ಗಿಫ್ಟಿಂಗ್ ರ್ಯಾಪರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು 15 ರುಪೀಸ್ ಇದೆ. ಈಸಿಯಾಗಿ ನಿಮಗೆ ಸ್ಟೇಷ್ನರಿ ಶಾಪಲ್ಲೆಲ್ಲ ಸಿಗುತ್ತೆ. ನೀವು ಬೇಕಂದರೆ ಪೇಂಟ್ ಕೂಡ ಮಾಡ್ಕೊಳ್ಬೋದು. ಸೊ ನನ್ನ ಟ್ರೇ ರೆಡಿ ಆಯಿತು. ಇವಾಗ ಇದನ್ನ ನಾನು ಏನಕ್ಕೆ ಯೂಸ್ ಮಾಡ್ತೀನಿ ಅಂತ ನಾನು ನೆಕ್ಸ್ಟ್ ವಿಡಿಯೋ ಕಿಚನ್ ಮೇಕರ್ ವಿಡಿಯೋದಲ್ಲಿ ನೀವು ನೋಡ್ಬೋದು. ನಾನು ಬೇರೆದೆಲ್ಲ ಪ್ಯಾಲೆಟ್ ಹೇಗೆ ಮಾಡ್ಕೊಂಡಿದ್ನೋ ಅದೇ ಥರ ಬೇಸ್ ಕೋಟ್ ಮಾಡಿಕೊಂಡು ಅದ್ರ ಮೇಲೆ ಬ್ಲ್ಯಾಕ್ ಅಪ್ಲೈ ಮಾಡಿದ್ದೀನಿ. ಇವಾಗ ನಾನು ಇದಕ್ಕೆ ಗೋಲ್ಡನ್ ಕಲರ್ ಪೇಂಟ್ ತೊಗೊಂಡು ಕಾಫಿ ಆ್ಯಂಡ್ ಟೀ ಬಾರ್ ಅಂತ ಬರೀತಿದ್ದೀನಿ. ನಾನು ನನ್ನ ಲಾಸ್ಟ್ ವಿಡಿಯೋದಲ್ಲಿ ಕಾಫಿ ಆ್ಯಂಡ್ ಟೀ ಬಾರ್ ಅಂತ ಮಾಡಿದ್ದೀನಿ. ನನ್ನ ಕಿಚನ್ಗೆ ಬೇಕಾಗಿರೋಂಥ ವಾಲ್ ಡೆಕರ್ಸ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದೆಲ್ಲ ಯೂಸ್ ಮಾಡಿಕೊಂಡು ನನ್ನ ಕಿಚನ್ನ ಹೇಗೆ ಮೇಕ್ ಓವರ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆದರೂ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಟಿಲ್ ದೆನ್ ಟೇಕ್ ಕೇರ್.